ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾನಸಿ ಅವರಿಗೆ ಸಂಗೀತ ಅಂದರೆ ಅಷ್ಟು ಇಷ್ಟ, ಸಂಗೀತನೇ ಉಸಿರು ಅಂತ ಹೇಳ್ಬೋದು. ಸಂಗೀತಕ್ಕೆ ಸಪೋರ್ಟ್ ಮಾಡುವಂಥ ಫ್ಯಾಮಿಲಿ ಸಿಕ್ಕಿದ್ದಕ್ಕೆ ಮತ್ತಷ್ಟು ಖುಷಿಯಾಗಿ ಅದನ್ನೇ ಒಂದು ಪ್ಯಾಷನ್ ಪ್ರೊಫೆಷನ್ ಆಗಿ ತೆಗೆದುಕೊಂಡಿರುವಂಥ ಸಂಗೀತಗಾರ್ತಿ ಮಾನಸಿ ಅವರು. ಬನ್ನಿ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಸೊ ಮ್ಯೂಸಿಕ್ ನಿಮಗೆ ತುಂಬ ಇಷ್ಟ, ಸೊ ಚಿಕ್ಕಂದ್ರಿಂದನೂ ಮ್ಯೂಸಿಕಲ್ಲಿ ಶುರು ಮಾಡಿದ್ದೀರಾ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯೂಸಿಕ್ ಬಗ್ಗೆ? ನನ್ನ ಮೊದಲನೇ ಗುರು ನಮ್ಮ ತಾಯಿ ತಾರಾ ಪ್ರಸಾದ್ ಅವರು. ಸೊ ಮ್ಯೂಸಿಕ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಪ್ಯಾಷನ್ ಇನ್ ಮೈ ಲೈಫ್. ನೀವು ಹೇಳಿದ ಹಾಗೆ ನಾನು 13-14ನೇ ವಯಸ್ಸಲ್ಲೇ ನಾನು ತುಂಬ ಪರ್ಫಾರ್ಮೆನ್ಸಸ್ ಕೊಡೋಕ್ಕೆ ಶುರು ಮಾಡಿದ್ದೆ. ನಾನು ಫಸ್ಟ್ ಆಡಿಯೋ ಕ್ಯಾಸೆಟು 14 ಇಯರ್ಸಲ್ಲಿ ರಿಲೀಸ್ ಆಗಿತ್ತು. ಸೊ ಹಾಗೆ ಒಂದು ಕಡೆ ಮ್ಯೂಸಿಕ್ ಆಗಲಿ, ಇನ್ನೊಂದು ಸೈಡ್ ಅಕಾಡೆಮಿಕ್ಸ್. ಸೊ ಒಂದು ಕಡೆ ನಾನು ಮ್ಯೂಸಿಕಲ್ಲಿ ಬೆಳೀತಾ ಬಂದೆ, ಇನ್ನೊಂದು ಕಡೆ ಅಕಾಡೆಮಿಕ್ಸಲ್ಲಿ ಎಂಜಿನಿಯರಿಂಗ್ ಮಾಡಿ IIM ಅಲ್ಲಿ MBA ಮಾಡಿ ಒಂದು ಡಿಸಿಷನ್ ಪಾಯಿಂಟ್ ಬರುತ್ತಲ್ಲ ಲೈಫಲ್ಲಿ, ಅಂದರೆ ಯಾವುದು ನಾವು ಕರೆಕ್ಟಾಗಿ ತೊಗೋಬೇಕು ಲೈಫಲ್ಲಿ ಅಂತ. ಸೊ ನಾನು ಆದಷ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕೆ ಐ ಹ್ಯಾವ್ ಆಲ್ವೇಸ್ ಟ್ರೈಡ್. ಸೊ ಒಂದು ಕಡೆ ನನ್ನ ಪರ್ಫಾರ್ಮೆನ್ಸ್ ಕೆರಿಯರ್ ಚೆನ್ನಾಗಿ ನಡೀತಾ ಇದೆ, ಇನ್ನೊಂದು ಕಡೆ ಇವಾಗ ಇಂಟ್ರೆಸ್ಟಿಂಗ್ ಆಗಿ ನಾನು ಸಂಗೀತಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದೀನಿ. ನಾವು ಭಾರತೀಯ ಸಂಗೀತಾನುಭವ ಕೇಂದ್ರ ಅಂತ, ಸೆಂಟರ್ ಫಾರ್ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಇದನ್ನು JP ನಗರಲ್ಲಿ ನಾವು ಸೆಟಪ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಮಕ್ಕಳಿಗೆ, ನನಗೆ ಹೇಗೆ ಒಂಥರ ಮ್ಯೂಸಿಕ್ ಅಂದರೆ ಎಷ್ಟು ಇಷ್ಟನೋ ಹಾಗೆ ಎಲ್ಲ ಮಕ್ಕಳಿಗೂ ಸಂಗೀತದಲ್ಲಿ ಒಂದು ಒಲವು ಬೆಳೆಸಬೇಕು, ಅಥವಾ ಅಟ್ಲೀಸ್ಟ್ ಕೇಳೋವಂತಹ ಆಸಕ್ತಿ ಬೆಳೆಸಬೇಕು, ಕಲಿಯುವಂತಹ ಆಸಕ್ತಿ. ಹಾಗಾಗಿ ಒಂದು ಪ್ರಾಜೆಕ್ಟ್. ಸೊ ಎರಡು ನನ್ನ ಕೆರಿಯರ್ ಆಗಬಹುದು, ಮ್ಯೂಸಿಕ್ ಎಲ್ಲನೂ ಒಟ್ಟಿಗೆ ನಡೀತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಮಾನಸಿಯವರಿಗೆ ತುಂಬ ಇಷ್ಟವಾಗಿರುವಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದರೆ ಯಾವುದು? ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಫ್ಕೋರ್ಸ್ ತಂಬೂರಿ ನಮ್ಮ ಜೊತೆ ಇದ್ದೇ ಇರುತ್ತೆ, ಬಟ್ ಅದನ್ನು ಬಿಟ್ಟು ನನಗೆ ವೀಣೆ ತುಂಬ ಇಷ್ಟ. ಯೂಶ್ವಲಿ ಕರ್ನಾಟಿಕ್ ಮ್ಯೂಸಿಕಲ್ಲಿ ವಯಲಿನ್ ತುಂಬ ಯೂಸ್ ಮಾಡ್ತಾರೆ ಅಕಂಪನಿಂಗ್ ಇನ್ಸ್ಟ್ರೂಮೆಂಟ್ ಆಗಿ, ಆದರೆ ನನಗೆ ವೀಣೆ ಮತ್ತು ವಾಯ್ಸ್ ಎರಡೂ ಒಟ್ಟಿಗೆ ಸೌಂಡ್ ಆದಾಗ ನನಗೆ ಫೀಲಿಂಗ್ ತುಂಬ ಇಷ್ಟ. ಸೊ ಐ ಥಿಂಕ್ ಒನ್ ಆಫ್ ಮೈ ಫೇವ್ರೆಟ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ನಿಮ್ಮ ಏನೋ ಪ್ರಾಜೆಕ್ಟ್ಸ್ ಅಂದರೆ ಫಿಲ್ಮ್ಗೆ ಏನಾದರೂ ಹಾಡೋ ಇಂಟ್ರೆಸ್ಟ್ ಇದೆಯಾ ಮಾನಸಿಯವರಿಗೆ? ಐ ಹ್ಯಾವ್ ಸಾಂಗ್ ಇನ್ ಒನ್ ಫಿಲ್ಮ್, ಒಂದು ಡಿವೋಷನಲ್ ಸಾಂಗ್ ಹಾಡಿದ್ದೀನಿ ಅಷ್ಟೇ. ನನಗನ್ಸುತ್ತೆ ಇವತ್ತಿನ ಫಿಲ್ಮ್ ಮ್ಯೂಸಿಕ್ ಕ್ಲಾಸಿಕಲ್ ಮ್ಯೂಸಿಕ್ಗೆ ಅಷ್ಟು ಹತ್ತಿರವಾಗಿಲ್ಲ. ಇವಾಗ ಹಳೆ ಕಾಲದ ಚಲನಚಿತ್ರ ಗೀತೆಗಳು ಯಾವುದಾಗಿರ್ಬೋದು, ನಂಬಿದೆ ನಿನ್ನ ನಾದ ದೇವತೆ, ಶುದ್ಧವಾದ ಪೂರ್ವಿ ಕಲ್ಯಾಣಿ ರಾಗ ಆಧಾರಿತವಾದ ಚಲನಚಿತ್ರ ಗೀತೆ, ಅಥವಾ ಎಷ್ಟು ಶಿವ ಶಿವ ಎನ್ನದ ನಾಲಿಗೆ ಏಕೆ, ಆ ಥರ ಎಲ್ಲ ಶುದ್ಧವಾದ ಶಾಸ್ತ್ರೀಯ ಸಂಗೀತ ಇದ್ದಂತಹ ಗೀತೆಗಳು. ಇವತ್ತಿನ ಟ್ರೆಂಡೇ ಬೇರೆ ತರಹ ಇರೋದ್ರಿಂದ ಅದರಲ್ಲೇ ಸ್ಪೆಷಲೈಸ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ವೆರ್ ಎವರ್ ದರ್ ಇಸ್ ಅ ಕ್ಲಾಸಿಕಲ್ ಬೇಸ್ಡ್ ಸಾಂಗ್, ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಸಿಂಗ್. ನಿಮ್ಮ ಪ್ರಾಜೆಕ್ಟ್ಸ್, ಮುಂದಿನ ಪ್ರಾಜೆಕ್ಟ್ಸ್ ಏನು ಮಾನಸಿಯವರೇ ಐ ಸಂಬಂಧಪಟ್ಟಂಗೆ? ಸೊ ಒಂದು ಕಡೆ ನನ್ನ ಮ್ಯೂಸಿಕಲ್ ಜರ್ನಿ, ನನ್ನ ಪರ್ಸನಲ್ ಮ್ಯೂಸಿಕ್ ಜರ್ನಿ ಮುಂದೆ ಹೋಗ್ತಾ ಇದೆ. ನಾನು ತುಂಬ ಐ ರಿಯಲಿ ವುಡ್ ವಾಂಟ್ ಟು ಸಿಂಗ್ ಎವ್ರಿವೇರ್ ಇನ್ ದ ವರ್ಲ್ಡ್. ಎಲ್ಲೆಲ್ಲಿ ನಮ್ಮ ಇಂಡಿಯನ್ ಮ್ಯೂಸಿಕ್ ಏನೋ ಹೋಗಿರ್ಬೋದು, ಐ ವಾಂಟ್ ಟು ಸಿಂಗ್ ಎವ್ರಿವೇರ್, ಬಿಕಾಸ್ ಐ ಫೀಲ್ ನಮ್ಮ ಸಂಗೀತ ಎಷ್ಟು ಸುಂದರವಾಗಿದೆ ಅಂದರೆ ಯಾರು ಕೇಳಿದ್ರು ಅದನ್ನು ಪಡಬೇಕು ಅನ್ನೋದು. ಆನ್ ದಿ ಅದರ್ ಹ್ಯಾಂಡ್, ಈ ಸೆಂಟರ್ ಫಾರ್ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇನ್ನೊಂದು ವರ್ಷ ಅಥವಾ ಇನ್ನೊಂದು 15 ಮಂತ್ಸಲ್ಲಿ ರೆಡಿ ಆಗುತ್ತೆ. ಸೊ ಅದಾದರೆ ಬಹುಶಃ ನಮ್ಮ ಬೆಂಗಳೂರಿನ ಕಲ್ಚರಲ್ ಸೀನಲ್ಲಿ ಒಂದು ಇಟ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಅನಿಸುತ್ತೆ. ಸೊ ಅದನ್ನು ಸೆಟಪ್ ಮಾಡೋದ್ರಲ್ಲಿ, ಅದನ್ನು ನಡೆಸೋದ್ರಲ್ಲಿ ನಾನು ತುಂಬ ಐ ಆಮ್ ವರ್ಕಿಂಗ್ ವೆರಿ ಹಾರ್ಡ್ ಟುವರ್ಡ್ಸ್ ದ್ಯಾಟ್. ಐ ವಾಂಟ್ ಟು ಬಿ ಅ ಕಲ್ಚರಲ್ ಅಂಬ್ಯಾಸಿಡರ್. ನಮ್ಮ ಸಂಗೀತನ ಎಸ್ಪೆಷಲಿ ಮಕ್ಕಳಿಗೆ ಅದು ರೀಚ್ ಆಗಬೇಕು. ಯಾವುದೇ ಅವ್ರ ಸಂಗೀತ ಯಾವುದೇ ಆಗಿರ್ಬೋದು, ಅದು ಫಿಲ್ಮ್ ಆಗಿರ್ಬೋದು, ದೇ ನೀಡ್ ಟು ಹ್ಯಾವ್ ಮ್ಯೂಸಿಕ್ಯಾಲಿಟಿ ಇನ್ ದೆಮ್. ಆ್ಯಂಡ್ ಎಲ್ಲನೂ ಒಂದು ಕಡೆ ನಮ್ಮ ಶಾಸ್ತ್ರೀಯ ಸಂಗೀತದ ಮೇಲೆ, ಫೋಕ್ ಮ್ಯೂಸಿಕ್ ಮೇಲೆ ಆಧಾರಿತವಾಗಿರೋದು. ಇದು ಮಕ್ಳಿಗೆ ಗೊತ್ತಾಗಬೇಕು, ಅವ್ರು ಅಪ್ರಿಷಿಯೇಟ್ ಮಾಡಬೇಕು, ಅಟ್ಲೀಸ್ಟ್ ಸ್ವಲ್ಪ ವರ್ಷನಾದರೂ ಕಲಿಬೇಕು, ಕೇಳುವಂತಹ ಆಸಕ್ತಿ ಬೆಳೆಸ್ಕೋಬೇಕು. ಸೊ ದಿಸ್ ಇಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಓಕೆ, ನೀವು ಡ್ಯಾನ್ಸ್ ಕೂಡ ಮಾಡ್ತೀರಾ ಅಲ್ವಾ ಮಾನಸಿ? ನನಗೆ ಗೊತ್ತಿದ್ದ ಹಾಗೆ ತುಂಬ ವರ್ಷ ಡ್ಯಾನ್ಸ್ ಕಲ್ತಿದ್ದೀನಿ. ನಾನು ಅರಂಗೇಟ್ರ ಮಾಡಿದ್ದೀನಿ, ಸಾಕಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಇವಾಗ ನನ್ನ ಮೇನ್ ಫೋಕಸ್ ಇರೋದು ಸಂಗೀತ. ಸೊ ಹಾಡು ಮೇನ್ ಗೋಲ್ ನಿಮ್ಮದು. ಆದರೆ ಸಂಗೀತ, ನೃತ್ಯ ಎರಡನ್ನೂ ಸೇರಿಸ್ಕೊಂಡು ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತೀನಿ. ಗಿರಿಧರ ಮೀರಾ ಅಂತ ಒಂದು ಕಾರ್ಯಕ್ರಮದಲ್ಲಿ ಮೀರಾಬಾಯಿ ಮೀರಳ ಬದುಕನ್ನು ಆಧಾರಿತವಾಗಿ ಇಟ್ಕೊಂಡು ಥ್ರೂ ಮೀರಾ ಭಜನ್ಸ್ ಆ್ಯಂಡ್ ಡಾನ್ಸ್ ಇಡೀ ಇದನ್ನು ಪ್ರೆಸೆಂಟ್ ಮಾಡಿದೆ ಒಂದು ಮೂಮೆಂಟ್ ಶೋ ಆಗಿ. ಇನ್ನೊಂದು ಒಲವೇ ಜೀವನ ಕೂಡ ಮೀರಾ ಥರನೇ ಇತ್ತ ಅಂತ ಅದರಲ್ಲಿ? ಖಂಡಿತ, ಅಬ್ಸಲ್ಯೂಟ್ಲಿ. ಸೊ ಆ ಭಾವನೆ ಬರಬೇಕಲ್ಲ. ಸೊ ಅದು ತುಂಬ ನನಗೆ ಇಷ್ಟವಾದ ಒಂದು ಪ್ರೊಡಕ್ಷನ್ ಅಂತ ಹೇಳ್ಬೋದು. ಸೊ ಏನು ಹೇಳ್ತೀರಾ, ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಂದು ಲೈಫಲ್ಲಿ ಅಂತ? ಮದುವೆ ಏನು ನಮಗೆ ಹೇಳ್ಕೊಡುತ್ತೆ ಅಂದರೆ ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ ಬೇಕು. ಬಿ ಇಟ್ ಆಂಬಿಷನ್, be it family relationships,
ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ಡ್ ಆಗಿದ್ದರೆ ನಮ್ಮ ಜೀವನ ಸಂತೋಷವಾಗಿರುತ್ತೆ ಅನ್ನೋದನ್ನು ನಾನು ಮದುವೆನಲ್ಲಿ ಕಲ್ತಿದ್ದೀನಿ. ಇನ್ನೂ ಕಲಿಯೋವಂಥದ್ದು ಬೇಕಷ್ಟಿದೆ ಲೈಫಲ್ಲಿ. ಸೊ ಐ ವುಡ್ ರೆಕಮೆಂಡ್ ಇಟ್ ಟು ಎವ್ರಿಬಡಿ, ಮದುವೆ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಓಕೆ, ಕೊನೆಯದಾಗಿ ನಿಮ್ಮ ಹಸ್ಬೆಂಡ್ಗೆ, ನಿಮ್ಮ ಫ್ಯಾಮಿಲಿಗೆ ಡೆಡಿಕೇಟ್ ಮಾಡೋ ಹಾಗೆ ನಿಮಗೆ ತುಂಬ ಇಷ್ಟದ ಸಾಂಗ್ ಒಂದು ಹಾಡಬೇಕು. ಸೊ ನಾನು ಅಕ್ಕ ಮಹಾದೇವರ ಅವರ ಒಂದು ವಚನ ಹಾಡ್ತೀನಿ. ಸೊ ಐ ಥಿಂಕ್ ಇಟ್ಸ್ ವೆರಿ ಅಪ್ರೋಪ್ರಿಯೇಟ್. ನಾವು ಕನಸುಗಳ ಬಗ್ಗೆ ಮಾತಾಡಿದ್ದೀವಿ. ಸೊ ತುಂಬ ಸುಂದರವಾಗಿ ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ ಅಂತ ಈ ವಚನದಲ್ಲಿ ಹಾಡಿದ್ದಾರೆ. ಸೊ ಚಿಕ್ಕದಾಗಿ ಅದನ್ನು ಹಾಡ್ತೀನಿ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ. ಅಕ್ಕಿ ಅಡಿಕೆ ತೆಂಗಿನಕಾಯಿ, ಅಕ್ಕಿ ಅಡಿಕೆ ತೆಂಗಿನಕಾಯಿ ಕಂಡೇನವ ಕಂಡೇನವ, ಅಕ್ಕಿ ಅಡಿಕೆ ತೆಂಗಿನಕಾಯಿ ಕಂಡೇನವ ಕಂಡೇನವ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ. ವಾವ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ನಾವು ಈ ಮೂಲಕ ಹಾರೈಸ್ತೀವಿ. ಆ್ಯಂಡ್ ಎಲ್ಲ ಮ್ಯೂಸಿಕ್ ಸಾಕಷ್ಟು ಮಾನಸಿಯವರಿಂದ ನಮಗೆ ಜಾಸ್ತಿ ಹಾಡುಗಳು ಬರಲಿ, ಮ್ಯೂಸಿಕ್ ಬರಲಿ, ಕಂಪೋಸ್ ಮಾಡಿ ಎಲ್ಲ ಮ್ಯೂಸಿಕನ್ನು ಕಂಪೋಸ್ ಮಾಡಿ ಕೊಡಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಓಕೆ, ಇದು ಮಾನಸಿಯವರ ಮನದಾಳದ ಮಾತು. ಮದುವೆ ನೆನಪುಗಳು ನಮ್ಮ ಜೊತೆ ತುಂಬಾ ಖುಷಿಯಾಗಿ ಹಂಚಿಕೊಂಡು, ಯಾವುದೇ ಆಗಲಿ ಬ್ಯಾಲೆನ್ಸ್ ಅಂತಂದರೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಹೋಗುವಂಥ ಮನೋಭಾವ. ಅಂದರೆ ಸಪೋರ್ಟ್, ಫ್ಯಾಮ್ಲಿದು ಎಷ್ಟು ಸಪೋರ್ಟ್ ಸಿಗುತ್ತೆ, ಅದ್ರ ಜೊತೆಗೆ ನಾವು ಅದಕ್ಕೆ ಎಷ್ಟೊಂದು ರಿಯಾಕ್ಟ್ ಮಾಡ್ತೀವಿ, ಎಷ್ಟು ಹೊಂದ್ಕೊಳ್ತೀವಿ ಅನ್ನೋದು ಕೂಡ ಮುಖ್ಯ. ಎಸ್ಪೆಷಲಿ ಲೈಫ್ ಪಾರ್ಟ್ನರ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅವರ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಮಾನಸಿಯವರೇ ತುಂಬಾ ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಮಾನಸಿ ಪ್ರಸಾದ್ ಅವರ ಮದುವೆ ನೆನಪುಗಳು ನಿಮ್ಮ ಮುಂದೆ ಹಂಚಿಕೊಂಡ್ವಿ. ಇದು ಇವತ್ತಿನ ಸುಹಾಸಿನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಅಂಬುಜೋದ್ಭವವಿನುತಂ ಅಗಣಿತ ಗುಣನಾಮಂ, ಅಂಬುಜೋದ್ಭವವಿನುತಂ ಅಗಣಿತ ಗುಣನಾಮಂ, ತುಂಬುರು ನಾರದ ಗಾನವಿಲೋಲಂ, ತುಂಬುರು ನಾರದ ಗಾನವಿಲೋಲಂ, ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸಂ.